ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಯಾರಾದರೂ ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಬಂದರೆ ಚೆಕ್ ಮಾಡುವಂತಹ ವೈದ್ಯರು ಗ್ಯಾಸ್ಟ್ರಿಕ್ ಅಥವಾ ಫುಡ್ ಪಾಯ್ಸನ್ ಆಗಿರ್ಬೋದು ಅಂತ ಮೊದಲಿಗೆ ಊಹೆ ಮಾಡಿ ಹೇಳ್ತಾರೆ. ಆಮೇಲೆ ಟೆಸ್ಟ್ ಮಾಡಿ ಏನಾಗಿರ್ಬೋದು ಅಂತ ಚಿಕಿತ್ಸೆ ಕೊಡ್ತಾರೆ. ಆದರೆ ಹಿಮಾಚಲ ಪ್ರದೇಶದಲ್ಲೊಬ್ಬ ವ್ಯಕ್ತಿ ಹೊಟ್ಟೆ ತುಂಬ ನಾಣ್ಯಗಳನ್ನೇ ನುಂಗಿ ಆಸ್ಪತ್ರೆಗೆ ಬಂದು ವೈದ್ಯರೇ ಶಾಕ್ ಆಗುವಂಥ ರೀತಿ ಮಾಡಿಬಿಟ್ಟಿದ್ದಾನೆ. ಇದು ನಿಜಕ್ಕೂ ಕೂಡ ವೈದ್ಯ ಲೋಕವೇ ಬೆಚ್ಚಿ ಬೀಳುವಂತಹ ವ್ಯಕ್ತಿಯ ಕಥೆಯಾಗಿದೆ. ಹಿಮಾಚಲ ಪ್ರದೇಶದ ಬಿಲಾಸ್ಪುರ್ ಜಿಲ್ಲೆಯ ಗುರ್ಮವಿನ್ ನಗರದ ರೈನ್ಬೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಘಟನೆ ಬೆಳಕಿಗೆ ಬಂದಿದೆ. ಕಳೆದ ಜನವರಿ 31ನೇ ತಾರೀಕು ಒಬ್ಬ ವ್ಯಕ್ತಿ ತನಗೆ ತುಂಬ ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಬಂದಿದ್ದಾನೆ. ಕುಟುಂಬಸ್ಥರು ಆ ವ್ಯಕ್ತಿಯನ್ನ ದಾಖಲಿಸಿ ಹೇಗಾದರೂ ಮಾಡಿ ಬದುಕಿಸಿ ಅಂತ ವೈದ್ಯರಿಗೆ ಬೇಡ್ಕೊಂಡಿದ್ದಾರೆ. ಡಾಕ್ಟರ್ ಅಂಕುಶ್ ಅವರ ತಂಡ ಈ ಯುವಕನಿಗೆ ಎಂಡೋಸ್ಕೋಪಿ ಸೇರಿಕೊಂಡು ನಾನ್ ಸ್ಟಾಪ್ ಆಗಿ ಟೆಸ್ಟ್ಗಳನ್ನು ಮಾಡಿಸಿದ್ದಾರೆ. ಅದರಲ್ಲಿ ಬೆಚ್ಚು ಬೀಳುವಂತಹ ಸಂಗತಿ ಗೊತ್ತಾಗುತ್ತೆ. ಈತನ ಹೊಟ್ಟೆಯಲ್ಲಿ 247 ಗ್ರಾಂ ತೂಕದ ಬರೋಬ್ಬರಿ 33 ನಾಣ್ಯಗಳಿರೋದು ಪತ್ತೆಯಾಗುತ್ತೆ. ಈ ವ್ಯಕ್ತಿ 2 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಬೆಲೆಯ 33 ನಾಣ್ಯಗಳನ್ನು ನುಂಗಿ ಬದುಕಿದ್ದಾನೆ. ಗಾಬರಿಯಾದಂತಹ ವೈದ್ಯರು ಆಪರೇಷನ್ ಮಾಡಿ ಹೊಟ್ಟೆಯಲ್ಲಿದ್ದಂತಹ 247 ಗ್ರಾಂ ನಾಣ್ಯಗಳನ್ನು ಯಶಸ್ವಿಯಾಗಿ ಹೊರಡೆ ತೆಗೆದಿದ್ದಾರೆ. 33 ನಾಣ್ಯಗಳನ್ನು ಹೊಟ್ಟೆಯಿಂದ ತೆಗೆದು ಡಾಕ್ಟರ್ಸ್ ನಿಟ್ಟುಸಿರು ಬಿಟ್ಟರೆ ರೋಗಿ ಕೂಡ ಪ್ರಾಣಾಪಾಯದಿಂದ ಬಚಾವಾಗಿದ್ದಾನೆ. ಇದು ಅಪರೂಪದ ಆಪರೇಷನ್ ಆಗಿದ್ದು ಡಾಕ್ಟರ್ ಅಂಕುಶ್ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈ ವ್ಯಕ್ತಿ ಸ್ಕಿಜೋಫ್ರೇನಿಯಾ ಅನ್ನುವಂತಹ ಕಾಯಿಲೆಯಿಂದ ಬೆಳೀತಾ ಇದ್ದ. ಇದೊಂದು ಮನೋವ್ಯಾಧಿ ಅಂತಲೂ ಕೂಡ ಹೇಳ್ಬೋದು. ಆಪರೇಷನ್ ಮಾಡುವಾಗ ವೈದ್ಯರಿಗೆ ಹಲವು ಸವಾಲೇ ಎದುರಾಗಿತ್ತು. ರೋಗಿಯ ಹೊಟ್ಟೆ ಬಲೂನ್ ರೀತಿಯಲ್ಲಿ ದೊಡ್ಡದಾಗಿತ್ತು. ಹೊಟ್ಟೆಯಲ್ಲಿದ್ದಂತಹ 33 ನಾಣ್ಯಗಳನ್ನು ಹೊರಡೆ ತೆಗೆಯುವುದಕ್ಕೆ ಬರೋಬ್ಬರಿ 3 ಗಂಟೆಗಳ ಕಾಲ ವೈದ್ಯರು ಆಪರೇಷನ್ ಮಾಡಿದ್ದಾರೆ. 3 ಗಂಟೆಯಲ್ಲಿ 300 ರೂಪಾಯಿ ಮೌಲ್ಯದ 33 ನಾಣ್ಯಗಳನ್ನು ವೈದ್ಯರು ರೋಗಿಯ ಹೊಟ್ಟೆಯಿಂದ ತೆಗೆದು ನಿಟ್ಟುಸಿರು ಬಿಟ್ಟಿದ್ದಾರೆ. ರೋಗಿ ಹಾಗೂ ಅವನ ಕುಟುಂಬಸ್ಥರು ವೈದ್ಯರ ಈ ಕಾರ್ಯಕ್ಕೆ ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳಿದ್ದಾರೆ. ಲೇಟೆಸ್ಟ್ ಕಣ್ಣುಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.